ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಕೆಲ್ಗೇರಿ. ಸೊ ಇದು ನೆಕ್ಸ್ಟ್ ಇಲ್ಲಿ ಶೋರೂಮ್ ಇದೆ ಬೆಲ್ಲದ ಹುಂಡೈ. ಇದು ಕೆಲ್ಗೇರಿ ನಿಮಗೆ ಫೇಮಸ್, ಧಾರವಾಡದಲ್ಲಿ ಹಿಸ್ಟಾರಿಕ್ ಇದೆ. ಆಮೇಲೆ ಇದೇನು ಬ್ರಿಡ್ಜ್ ಏನು ನೋಡ್ತಾ ಇದ್ರಲ್ಲ, ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು 100 years ಓಲ್ಡ್ ಬ್ರಿಡ್ಜ್ ಇದೆ ಇದು. ಸೊ ಇದು ನೋಡಿ ಕೆಲ್ಗೇರಿ ಲೇಕ್ ಇದೆ. ಸೊ ಬಿಸೈಡ್ ಇದರ ಪಕ್ಕನೇ ಶೋರೂಮ್ ಇರೋದು ಬೆಲ್ಲದ ಹುಂಡೈ. ಇದು ಟಾಪ್ ಎಂಡ್ SX CNG ಅಂತ. ಇದು ನಿಮಗೆ 11,38,000 ಆನ್ ರೋಡಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು 1.2 ಕಾಪಾ ಇಂಜಿನ್ ಬರುತ್ತೆ. 1.2 ಕಾಪಾ ಇಂಜಿನ್ ಅಂದರೆ ನಿಮಗೆ ಇದು 1200 cc ಎಂಜಿನ್ ಬರುತ್ತೆ. ಔರಾದಲ್ಲಿ ಪೆಟ್ರೋಲ್ ಈ ವೇರಿಯಂಟ್ ಬಂದುಬಿಟ್ಟು 8,32,000 ಆನ್ ರೋಡ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ. ಟಾಪ್ ಎಂಡಲ್ಲಿ ಸನ್ರೂಫ್ ಬರಲ್ಲ. ಸನ್ರೂಫ್ ಬರಲ್ಲ ಸರ್, ಸನ್ರೂಫ್ ಬರಲ್ಲ. 6 ಏರ್ಬ್ಯಾಗ್ ಬರುತ್ತೆ. ಮತ್ತು ನಿಮ್ಗೆ ಬಂದುಬಿಟ್ಟು ಎಲೆಕ್ಟ್ರಿಕಲ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಆ್ಯಂಟಿ ಬ್ರೇಕ್ ಸಿಸ್ಟಮ್ ಬರುತ್ತೆ. ಬಂದುಬಿಟ್ಟು ಬ್ಯಾಕ್ ಸೈಡ್ ಸ್ಪಾಯ್ಲರ್ ಬರುತ್ತೆ. ನಿಮಗೆ ಬಾಡಿ ಕಲರ್ಡ್ ಶಾರ್ಪಿನ್ ಆ್ಯಂಟನ ಬರುತ್ತೆ. ನಮಸ್ತೆ, ನನ್ನ ಹೆಸರು ಬಸವರಾಜ್ ತುಪ್ಪದ್ ಅಂಥೇಳಿ ಬೆಲ್ಲದ ಹುಂಡೈ ಧಾರವಾಡದಲ್ಲಿ ಸೇಲ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಹುಂಡೈ ಔರಾದ್ ಬಗ್ಗೆ. ನಿಮಗೆಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀನಿ ಹುಂಡೈ ಔರಾದಲ್ಲಿ ಏನು ಬರುತ್ತೆ ಅಂತ. ವೆಲ್ಕಮ್ ಟು ಇಂಡಿಯನ್ ಟೂರರಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾವು ಫಸ್ಟ್ ಕನ್ನಡ ವಿಡಿಯೋ ಮಾಡ್ತಾಯಿದ್ದೀವಿ ನಮ್ಮ ಚಾನಲಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಆಮೇಲೆ ನಾವು ಇವತ್ತಿದ್ದೀವಿ ಹುಂಡೈ ಬೆಲ್ಲದಲ್ಲಿ, ಸೊ ಧಾರವಾಡದಲ್ಲಿ ಇದ್ದೀವಿ. ಸೊ ನಮ್ಮ ಜೊತೆಗಿದ್ದಾರೆ ಕಂಪ್ನಿ ರಿಪ್ರೆಸೆಂಟೇಟಿವ್ ಬಸವರಾಜ್ ತುಪ್ಪತ್ ಅಂತ ಹೇಳಿ. ಅವರು ನಮಗೆ ಇವತ್ತು ತಿಳಿಸ್ಕೊಡ್ತಾರೆ, ಹೇಳಿಕೊಡ್ತಾರೆ ಹುಂಡೈ ಔರಾ ಬಗ್ಗೆ. ಬೇಸ್ ಪ್ರೈಸ್ ಏನಿದೆ, ಆಮೇಲೆ ಇದು ಟಾಪ್ ಆ್ಯಂಡ್ ಡೆಲಿವರಿಗೆ ಹೋಗುತ್ತೆ, ಆಮೇಲೆ ಎಷ್ಟು ವೇರಿಯಂಟ್ಸ್ ಬರುತ್ತೆ, ಆಮೇಲೆ ಇದರಲ್ಲಿ ಪೆಟ್ರೋಲ್ ಆಪ್ಷನ್ ಇದೆ, CNG ಆಪ್ಷನ್ ಇದೆ, ಆಮೇಲೆ ಏನೇನಿದೆ ಎಲ್ಲ ತಿಳಿಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ಸ್ಟೇ ಟ್ಯೂನ್ ಇಂಡಿಯನ್ ಟೂರರ್ ಯೂಟ್ಯೂಬ್ ಚಾನಲ್. ಇದು 1.2 ಕಾಪಾ ಇಂಜಿನ್ ಬರುತ್ತೆ. 1.2 ಕಾಪಾ ಇಂಜಿನ್ ಅಂದರೆ ನಿಮಗೆ ಇದು 1200 cc ಎಂಜಿನ್ ಬರುತ್ತೆ. 1200 cc ಎಂಜಿನ್ ಬಸ್ ನಿಮಗೆ 4 ಸಿಲಿಂಡರ್ ಪ್ಲಸ್ 4 ವಾಲ್ವ್. CNGಲಿ ನಿಮಗೆ ಪೆಟ್ರೋಲ್ ಪ್ಲಸ್ CNG ಎರಡೂ ಬರುತ್ತೆ. ನಿಮಗೆ CC ಹೇಳೋದಾದರೆ 1197 ನಿಮಗೆ 1197 CC ಸಿಗುತ್ತೆ. ಅದರ ಜೊತೆಯಲ್ಲಿ 15.5 kW 69 PS ಪವರ್ ಜನ್ರೇಟ್ ಮಾಡುತ್ತೆ ಅಟ್ ದಿ ರೇಟ್ 6000 RPM. ಮ್ಯಾಕ್ಸಿಮಮ್ ಟಾರ್ಕ್ ನಿಮಗೆ 95.2 Nm 9.7 ಕಿಲೋಗ್ರಾಮಲ್ಲಿ, ಅಂದರೆ 19.52 Nm ಟಾರ್ಕ್ ನಿಮಗೆ ಅಟ್ ದಿ ರೇಟ್ 4000 RPM ಇಲ್ಲಿ ಜನ್ರೇಟ್ ಮಾಡುತ್ತೆ. ಇದು ಮ್ಯಾನ್ಯಲಲ್ಲಿ ಬರುತ್ತೆ. ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ರಿಯರಲ್ಲಿ ಡ್ರಮ್ ಬರುತ್ತೆ. ಇವತ್ತು ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಹುಂಡೈ ಔರಾ CNG ವೇರಿಯಂಟ್. 165 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ನಿಮಗೆ ವೆಹಿಕಲ್ ಓವರ್ ಆಲ್ ಲೆಂತ್ ಹೇಳಬೇಕಂದ್ರೆ ನಿಮಗೆ 3,995 ಲೆಂತ್ ಬರುತ್ತೆ. ಓಕೆ, ನಿಮಗೆ MM ಬರುತ್ತೆ. ಓವರ್ ಆಲ್ ನಿಮಗೆ ವಿಡ್ತ್ ಹೇಳೋದಾದರೆ 1680 ವಿಡ್ತ್ ಬರುತ್ತೆ. ಓವರ್ ಆಲ್ ಹೈಟ್ ನಿಮಗೆ ಹೇಳೋದಾದರೆ 1520 ನಿಮಗೆ ಹೈಟ್ ಬರುತ್ತೆ. ವೀಲ್ ಬೇಸ್ ನಿಮಗೆ 2450 ವೀಲ್ ಬೇಸ್ ಬರುತ್ತೆ. ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದರಲ್ಲಿ 37 ಲೀಟರ್ ಬರುತ್ತೆ. 10 kg CNG. ಸೀಟ್ಸ್ ಎಲ್ಲ ನೋಡ್ಬೋದು ನೀವು, ಇಲ್ಲಿ ಸೀದಾ ಇದೆ, ಒಳ್ಳೆ ಸ್ಟಿಚ್ ಆಗಿದೆ ಇದು. ಸೊ ಕಂಫರ್ಟೇಬಲ್ ಆಗಿದೆ. ಇದು ಸ್ಟ್ಯಾಂಡರ್ಡ್ ಇದೆ ಸರ್ ಕಂಪ್ನಿಯಿಂದ. ಹಾಂ ಸರ್, ಸ್ಟ್ಯಾಂಡರ್ಡ್. ಇದು ಎಸೆಸರೀಸಲ್ಲಿ ಬರುತ್ತೆ. ಇದು ಎಸೆಸರೀಸಲ್ಲಿ ಬರುತ್ತೆ ಸರ್. ಎಸೆಸರೀಸ್ ಬರುತ್ತೆ. ಇಟ್ ವಿಲ್ ಬಿ ಕಾಸ್ಟ್ ನಿಮಗೆ ಆಗುತ್ತೆ ಅಡಿಷ್ನಲ್. ಸೊ ಇದು ಎಸೆಸರೀಸ್ ಬರುತ್ತೆ. 3 ಜನ ಕಂಫರ್ಟೇಬಲ್ ಆಗಿ ಕೂತ್ಕೋಬೋದು. 3 ಜನ ಕೂತ್ಕೋಬೋದು ಬ್ಯಾಕ್ ಸೈಡಲ್ಲಿ. ಸೊ ಬನ್ನಿ ಸರ್, ಟೆಸ್ಟ್ ಡ್ರೈವ್ ಮಾಡೋಣ. ಸೊ ಟೆಸ್ಟ್ ಡ್ರೈವಲ್ಲಿ ಟೆಸ್ಟ್ ಡ್ರೈವ್ ಹೋಗೋಣ. ಟೆಸ್ಟ್ ಡ್ರೈವ್ ಹೋಗಿ ಇದರಲ್ಲಿ ಏನು ಬರುತ್ತೆ, ಯಾವ ರೀತಿ ವೆಹಿಕಲ್ ಯಾವ ರೀತಿ ಪಿಕಪ್ ತಗೊಳುತ್ತೆ, ನಿಮಗೆ ಎಂಜಿನ್ ಮೈಲೇಜ್ ಹೆಂಗೆ ಇದನ್ನು ಮಾಡುತ್ತೆ, ಎಲ್ಲ ಇಂಜಿನ್ ಸ್ಮೂತ್ನೆಸ್ ಯಾವ ಥರ ಇದೆ, ಗೇರ್ ಶಿಫ್ಟಿಂಗ್ ಯಾವ ಥರ ಇದೆ, ಯಾವ ರೀತಿ ಬರುತ್ತೆ, ಮತ್ತೆ ನಿಮ್ಮ ಸಸ್ಪೆನ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಸ್ಟೇರಿಂಗ್ ಯಾವ ರೀತಿ ಫ್ರೀ ಇರುತ್ತೆ, ಎಲ್ಲ ತೋರಿಸ್ತೀನಿ ಬನ್ನಿ ಸರ್. ಯಾವಾಗಲೂ ನೀವು ವೆಹಿಕಲ್ ಡ್ರೈವ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸೇಫ್ಟಿ ಬೆಲ್ಟ್ ಅನ್ನು ಆಲ್ವೇಸ್ ವೇರ್ ಮಾಡಿ. ಸೊ ನಮ್ಮದು ಎಲ್ಲರಿಗೂ ರಿಕ್ವೆಸ್ಟ್ ಇದೆ, ಸೀಟ್ ಬೆಲ್ಟ್ ಹಾಕಿ. ಅದು ಸೇಫ್ಟಿಗೋಸ್ಕರ ಕಂಪ್ನಿ ಕೊಟ್ಟಿರ್ತಾರೆ. ಸ್ಟಾರ್ಟ್ ಬಟನ್ ಸರ್, ಸ್ಟಾರ್ಟ್ ಆಯಿತು. ಕೀ ನಿಮಗೆ. ಸೊ ನಾವು ಇವಾಗ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ರಾಜ್ ಅವ್ರ ಜೊತೆಲಿ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ವೆಹಿಕಲ್. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಕೆಲ್ಗೇರಿ. ಸೊ ಇದು ನೆಕ್ಸ್ಟ್ ಇಲ್ಲಿ ಶೋರೂಮ್ ಇದೆ ಬೆಲ್ಲದ ಹುಂಡೈ. ಇದು ಕೆಲ್ಗೇರಿ ನಿಮಗೆ ಫೇಮಸ್, ಧಾರವಾಡದಲ್ಲಿ ಹಿಸ್ಟಾರಿಕ್ ಇದೆ. ಆಮೇಲೆ ಇದೇನು ಬ್ರಿಡ್ಜ್ ಏನು ನೋಡ್ತಾ ಇದ್ರಲ್ಲ, ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು 100 years ಓಲ್ಡ್ ಬ್ರಿಡ್ಜ್ ಇದೆ ಇದು. ಸೊ ಇದು ಕೂಡ ನಿಮಗೆ ಇದು ಒಳ್ಳೆ ಬ್ರಿಡ್ಜ್, ಅಂದರೆ 100 years ಇಂದ ಇದೆ. ಸೊ ಇದು ನೋಡಿ ಕೆಲ್ಗೇರಿ ಲೇಕ್ ಇದೆ. ಸೊ ಬಿಸೈಡ್ ಇದರ ಪಕ್ಕನೇ ಶೋರೂಮ್ ಇರೋದು ಬೆಲ್ಲದ ಹುಂಡೈ. ನಿಮಗೆ ನಮ್ಮದು ಹುಂಡೈಯಲ್ಲಿ ಸರ್ ಸ್ಟ್ಯಾಂಡರ್ಡ್ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ.
ಎರಡು ಪ್ಯಾಸೆಂಜರಲ್ಲಿ, ಒಂದು ಡ್ರೈವರ್ ಸೀಟ್ ಬರುತ್ತೆ, ಇನ್ನೊಂದು ಪ್ಯಾಸೆಂಜರ್ ಸೀಟ್ ಬರುತ್ತೆ, ಒಂದು ಡ್ರೈವರ್ ಸೀಟು. ಮತ್ತು ನಿಮಗೆ ಇಲ್ಲಿ ಪ್ಯಾಸೆಂಜರ್ ಮತ್ತು ಡ್ರೈವರ್ದು ಇದು ಸ್ಕರ್ಟನ್ ಇದೆಯಲ್ಲ, ಮಿರರ್ ಬರ್ತಲ್ಲ ಸರ್ ಸೈಡ್ ವಿಂಡೋ ಎರಡೂ ಬರುತ್ತೆ ಸರ್. ಮತ್ತು ಫ್ರಂಟ್ ವಿಂಡೋ ಮತ್ತು ಇದು ರೇರ್ ವಿಂಡೋ. ಓಕೆ. ಅಲ್ಲಿ ಟೋಟಲ್ 6 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ. ಫ್ರಂಟ್ 2 ವಿಂಡೋ ಮತ್ತು ರೇರ್ 2 ವಿಂಡೋ. ನೀವು ನೋಡ್ತಾ ಇರ್ಬೋದು ಸರ್, ನಿಮ್ಮ ಡ್ರೈವಿಂಗ್ ಸ್ಮೂತ್ ಇಷ್ಟು ಕೊಡುತ್ತೆ ಅಂತಂದ್ರೆ ನಿಮ್ಗೆ ಡ್ರೈವಿಂಗ್ ಸ್ಮೂತ್ ವೆರಿ. ನಿಮ್ಮ ಸ್ಟೇರಿಂಗ್ ಎಲ್ಲ ನೋಡಿ ಸರ್ ಎಷ್ಟು ಸ್ಮೂತ್ ಬರುತ್ತೆ. ನಿಮ್ಮ ಸಸ್ಪೆನ್ಷನ್ ನೀವು ಗಾಡಿ ಹೊಡೆದಿದ್ದು ನಿಮಗೆ ಅಂದ್ರೆ ನಿಮಗೆ ನೀವು ಇವಾಗ ನಮ್ಮ ಹುಂಡೆ ವೆಹಿಕಲ್ ಎಲ್ಲ ಹೆಂಗಂದ್ರೆ ಸರ್, ನಿಮ್ಗೆ ಇಂಜಿನ್ ಪರ್ಪಸ್ಲಿ ತೊಗೊಂಡ್ರೆ ಒಟ್ಟು ನೀವು ಎಷ್ಟು ವೆಹಿಕಲ್ ಎಷ್ಟು ರನ್ ಮಾಡಿದ್ರು ನಿಮ್ಗೆ ಸುಸ್ತಾಗಲ್ಲ. ಅಂದರೆ ಇವತ್ತು ನೀವು 1000 ಕಿಲೋಮೀಟರ್ ರನ್ ಮಾಡಿದ್ರು ನೆಕ್ಸ್ಟ್ ಡೇ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶಪ್ ಆಗಿ ಇನ್ನೂ ಒಂದು 1000 ಕಿಲೋಮೀಟರ್ ಹೊಡಿಬೇಕಂದ್ರೂ ನಿಮ್ಗೆ ಆಯಾಸ ಆಗಲ್ಲ. ಓಕೆ. ತುಂಬ ಈಸಿ ಅನಿಸ್ಬಿಡುತ್ತೆ. ಓಕೆ. ಹಾಗಾಗಿ ನಮ್ಮದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಹುಂಡೈದು ಹೆವಿ ಇದೆ. ಇದ್ರದ್ದು ಟಾಪ್ ಸ್ಪೀಡ್ ಏನಿದೆ ಸರ್? ಸರ್ ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 220 ಕಂಪ್ನಿ ಕ್ಲೈಮ್ 220 ಇದೆ. ಹಾಂ 220 ಇದೆ. ಬಟ್ ನಮ್ಮದು ಸಜೆಷನ್ ಏನಿದೆ ಅದು ಟಾಪ್ ಸ್ಪೀಡ್ ನೀವು 100 and 120ನೇ ಮೇಂಟೈನ್ ಮಾಡಿ. ಸೊ ಇದು ಸೇಫ್ಟಿ ಇದೆ. ಸೊ ಆ ಥರ ರೋಡ್ ಇದ್ದರೆ ನೀವು ಅದ್ರ ಪ್ಲಸ್ ಹೋಗ್ಬೋದು. ಬಟ್ ಅದರಿಂದ ನೀವು ಸ್ಪೀಡ್ ಮೇಂಟೈನ್ ಮಾಡೋದ್ರಿಂದ ಸೇಫ್ಟಿ ಇರುತ್ತೆ, ನಿಮ್ಮದು ಇಂಜಿನ್ ಲೈಫ್ ಲಾಂಗ್ ಜಾಸ್ತಿ ಇರುತ್ತೆ. 8.25 ಇಂಚದ್ದು ಸ್ಕ್ರೀನ್ ಬರುತ್ತೆ ಸರ್ ಇದು. ಓಕೆ. ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಓಕೆ, ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಓಕೆ ಎಲ್ಲ ಇರುತ್ತೆ. ಓಕೆ. ಒಳ್ಳೆ ನಿಮಗೆ ಬ್ಯಾಕ್ ಪಾರ್ಕಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ. ವೆಹಿಕಲ್ ಇವಾಗ ರಿವರ್ಸ್ ನಾವು ತಗೊಳ್ತಾ ಇದ್ದೀವಿ. ಎಸ್. ಸೊ ನಾವೀಗ ಸಸ್ಪೆನ್ಷನ್ ಟೆಸ್ಟ್ ಮಾಡೋಣ. ಸ್ವಲ್ಪ ಆಫ್ ರೋಡ್ ಮೈಕ್ರೋ ಆಫ್ ರೋಡ್ ಇದೆ ನೋಡಿ. ಸಸ್ಪೆನ್ಷನ್ ನೋಡ್ಬೋದು, ಈಸಿಯಾಗಿ ನಾವು ಕೂತ್ಕೊಂಡಿದ್ದೀವಿ. ಸೊ ಸಸ್ಪೆನ್ಷನ್ ಕೂಡ ಸ್ಟಿಫ್ ಇದೆ ಇದರಲ್ಲಿ. ಈಗ ನೋಡಿ ಈಗ ಸ್ವಲ್ಪ ಇಲ್ಲಿ ಸ್ವಲ್ಪ ತೆಗ್ಗಿದೆ, ನಾವು ಟೆಸ್ಟ್ ಮಾಡ್ತಾ ಇದ್ವಿ ಸಸ್ಪೆನ್ಷನ್ದು ಮೈನರ್. ಒಳ್ಳೆ ಸ್ಮೂತ್ ಆಗಿದೆ. ನಿಮಗೆ ಆಫ್ ರೋಡ್ ಇದೆ, ಸ್ವಲ್ಪ ಆಫ್ ರೋಡ್ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ ಆಫ್ ರೋಡ್ ಇದೆ. ಸೊ ವೆಹಿಕಲ್ ತುಂಬಾ ಸ್ಟೇಬಲ್ ಆಗಿದೆ. ಆಗುತ್ತೆ ನಿಮಗೆ 10 kg CNG ಬಂದ್ಬಿಟ್ಟು ಇಲ್ಲಿ ನಿಮಗೆ ಸ್ಪೇರ್ ವೀಲ್ ಬರುತ್ತೆ. ಇದ್ರ ಕೆಳಗಡೆ ಸ್ಪೇರ್ ವೀಲ್ ಬರುತ್ತೆ. ನಿಮಗೆ ಮ್ಯಾಕ್ಸಿಮಮ್ ಒಂದು 3 to 4 ಬ್ಯಾಗ್ ಬೇಕಾದಂಗೆ ಕನ್ಸ್ಯೂಮ್ ಮಾಡ್ಬೋದು ನೀವೆಲ್ಲಾದರೂ ಹೋಗಬೇಕಂದ್ರೆ. ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ ಮತ್ತು CNG ಎರಡು ಒಂದರಲ್ಲೇ ಬಂದುಬಿಡುತ್ತೆ. ಇದು ಬಂದುಬಿಟ್ಟು CNG, ಇದು ಬಂದುಬಿಟ್ಟು ಪೆಟ್ರೋಲು. 6 ಏರ್ ಬ್ಯಾಗ್ ಇದೆ ನಿಮಗೆ. ಇದು ಮ್ಯಾನ್ಯುವಲಿ ಪುಶ್ ಸ್ಟಾರ್ಟ್ ಬಟನ್, ಮ್ಯಾನ್ಯುವಲಿ ಹೈಟ್ ಅಡ್ಜಸ್ಟೇಬಲ್ ಬರುತ್ತೆ. ಮ್ಯಾನ್ಯುವಲಿ ಹೈಟ್ ಅಡ್ಜಸ್ಟೇಬಲ್ ಆಗುತ್ತೆ ಸರ್ ನಮಗೆ. ಮ್ಯಾನ್ಯುವಲಿ ಹೈಟ್ ಅಡ್ಜಸ್ಟೇಬಲ್ ಬರುತ್ತೆ. ಮತ್ತು ಫ್ರಂಟ್ ಮೂವೇಬಲ್, ಬ್ಯಾಕ್ ಮೂವೇಬಲ್ ಬರುತ್ತೆ, ಮ್ಯಾನ್ಯುವಲ್ ಬರುತ್ತೆ. ಔರಾದಲ್ಲಿ ಪೆಟ್ರೋಲ್ ಈ ವೇರಿಯಂಟ್ ಬಂದುಬಿಟ್ಟು 8,32,000 ಆನ್ ರೋಡ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು. ಓಕೆ. ಇದು ಮಾಡೆಲ್ CNG ಇದೆ. ಹಾಂ, CNG ನಿಮಗೆ CNG ಬರುತ್ತೆ. ಓಕೆ. ಈ ಮಾಡೆಲ್ ಹಾಂ CNG ಬರುತ್ತೆ. ಓಕೆ. ಫಸ್ಟ್ ವೇರಿಯಂಟ್ CNG ಅಂತ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಮತ್ತು ನಿಮ್ಮ CNG ಎರಡು ಬರುತ್ತೆ. ಅದು ನಿಮಗೆ 9,52,000 ಆನ್ ರೋಡ್ ಪ್ರೈಸ್ ಇದೆ. ಓಕೆ. ಈ ಮಾಡೆಲ್ ಎಷ್ಟಿದೆ? ಇದು ಟಾಪ್ ಆ್ಯಂಡ್ SX CNG ಅಂತ. ಇದು ಟಾಪ್ ಆ್ಯಂಡ್ ಮಾಡೆಲ್. Okay. SX CNG. ಇದು ಟಾಪ್ ಆ್ಯಂಡ್ SX CNG ಅಂತ. ಇದು ನಿಮಗೆ 11,38,000 ಆನ್ ರೋಡ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 11,38,000 ಆನ್ ರೋಡ್. ಟಾಪ್ ಎಂಡ್ ಅಲ್ಲಿ ಸನ್ರೂಫ್ ಬರಲ್ಲ. ಸನ್ರೂಫ್ ಬರಲ್ಲ ಸರ್. ಸನ್ರೂಫ್ ಬರಲ್ಲ. ಹೈಲೈಟೆಡ್ ಫೀಚರ್ಸ್ ಏನ್ರಿ ಇದ್ರೊಳಗೆ ನಿಮ್ಗೆ 6 ಏರ್ ಬ್ಯಾಗ್ ಬರುತ್ತೆ. ABD ಇತ್ತು, ABS ಬರುತ್ತೆ. ABD ನಿಮ್ಗೆ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಆ್ಯಂಟಿ ಬ್ರೇಕ್ ಸಿಸ್ಟಮ್ ಬರುತ್ತೆ. 15 ಇಂಚ್ ಟೈರ್ ಪ್ಲಸ್ ಎಲ್ಲ ವೀಲ್ ಬರುತ್ತೆ. ಲೇನ್ ಚೇಂಜ್ ಇಂಡಿಕೇಟರ್ ಆ್ಯಡ್ ಆಗುತ್ತೆ ನಿಮ್ಗೆ. ಇಂಡಿಕೇಟರ್ ಲೇನ್ ಚೇಂಜ್ ಇದು ಮಿರರಲ್ಲೇ ಬಂದುಬಿಡುತ್ತೆ. ಇದು ಬಂದುಬಿಟ್ಟು ಕ್ರೋಮ್ ಹ್ಯಾಂಡಲ್ಸ್ ಆ್ಯಡ್ ಆಗುತ್ತೆ ನಿಮಗೆ. ಇದು ಬಂದುಬಿಟ್ಟು ಬ್ಯಾಕ್ ಸೈಡ್ ಸ್ಪಾಯ್ಲರ್ ಬರುತ್ತೆ. ನಿಮಗೆ ಬಾಡಿ ಕಲರ್ಡ್ ಶಾರ್ಕ್ ಪಿನ್ ಆಂಟೆನಾ ಬರುತ್ತೆ. ಸಿಟ್ಟಿಂಗ್ ಕಂಫರ್ಟ್ ಹೇಳಬೇಕಾದ್ರೆ ನಿಮಗೆ ನಂದು ಹೈಟ್ ಬಂದುಬಿಟ್ಟು 5'9" ಇದೆ. ಸೊ ಇದು ಸೀಟ್ ಸ್ವಲ್ಪ ಡ್ರೈವರ್ ಸೀಟ್ ಸ್ವಲ್ಪ ಹಿಂದ್ಗಡೆ ಬಂದಿದೆ ನಾರ್ಮಲ್ಗಿಂತ. ನೀವು ನೋಡ್ಬೋದು ಲೆಗ್ ಹೈ ಸಪೋರ್ಟ್ನೂ ಇದೆ ತುಂಬ. ಇಷ್ಟು ಸ್ಪೇಸ್ ಉಳಿಯುತ್ತೆ. ಸೊ ಲೆಗ್ ರೂಮಿಗೆ ಒಂದು ಗ್ರಿಪ್ ಸಿಗ್ತಾ ಇದೆ ಇಟ್ಕೊಳ್ಳಿಕ್ಕೆ, ಒಂದು ಸಪೋರ್ಟ್ ಸಿಗ್ತಾ ಇದೆ. ಆಮೇಲೆ ಹೆಡ್ ರೂಮ್ ನೋಡ್ಬೇಕಂದ್ರೆ ನೋಡಿ, ಇದು ಹೆಡ್ ರೂಮ್ ನಿಮಗೆ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಸೊ ಇದು 3 ಸೀಟರ್ ಇದೆ, 1, 2, 3 ನೋಡ್ಬೋದು ನೀವು. ಸೊ
ಸೊ ಇದರಲ್ಲಿ ಏನಿದೆ ಅಂದರೆ ಒಳ್ಳೆಯ ಒಂದು ಎಡಿಷ್ನಲ್ ಒಂದು ಆರ್ಮ್ ಸಪೋರ್ಟ್ ಇದೆ ಇಲ್ಲಿ, ಪ್ಲಸ್ ಒಂದು 2 ಕಪ್ ಹೋಲ್ಡರು ಕೂಡ ಇದೆ. ಸಪೋಸ್ ನೀವು 2 ಜನ ಕೂಡ್ತಾ ಇದ್ದೀರಂದರೆ ಸೊ ಇದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಸಪೋಸ್ ನೀವು 3 ಸೀಟರ್ಸ್ ಬ್ಯಾಕ್ ಸೈಡ್ ನೀವು 3 ಸೀಟರ್ಸ್ ಕೂಡ್ತಾ ಇದ್ದೀರಂದರೆ ಇದನ್ನು ನೀವು ಕ್ಲೋಸ್ ಮಾಡಿ ಇದನ್ನು ಈ ಥರ ನೀವು ಮಾಡ್ಬೋದು. ಸೊ ಇದು ಪ್ಲಗ್ ಆ್ಯಂಡ್ ಪ್ಲೇ ಥರ ಇದೆ. ಸೊ ಈಸಿಯಾಗಿ ನೀವು ಇದು ಮಾಡ್ಬೋದು. ಸೊ ರೇರು ಕೂಡ ನಿಮಗೆ ಇದು ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ನೋಡ್ಬೋದು ನೀವು ಎಕ್ಸ್ಟ್ರಾ ನಿಮಗೆ ಸ್ಪೇಷಿಯಸ್ ಇದೆ. ಇಲ್ಲಿ ಎಕ್ಸ್ಟ್ರಾ ನೀವು ಮ್ಯಾಗ್ಝೀನ್ ಅಥವಾ ಏನೋ ಪೇಪರ್ಸ್ ಅಥವಾ ಮೊಬೈಲ್ ಯಾವುದಾದ್ರೂ ಇಡ್ಬೋದು. 2 ಸೈಡ್ ಇದೆ. ಸೊ ರಿಯರಲ್ಲಿ ನಿಮಗೆ AC ವೆಂಟೂ ಇದೆ. AC ವೆಂಟ್ ಇದೆ. ಆಮೇಲೆ ಪ್ಲಸ್ ನಿಮಗೆ AC ವೆಂಟ್ ಇದೆ, ಪ್ಲಸ್ ಇದೆ ಮೊಬೈಲ್ ಹೋಲ್ಡರ್ ಇದೆ. ಸೊ ಮೊಬೈಲ್ ಚಾರ್ಜಿಂಗ್ ನೀವು ಈ ಕಡೆ ಮಾಡ್ಬೋದು. ಇದು ಕೂಡ ನಿಮಗೆ ಆಪ್ಷನ್ ಇದೆ. ಸೊ 3 ಪೀಪಲ್ಸ್ ಕೂಡ್ಬೋದು. ನನ್ನ ಪ್ರಕಾರ 3 ಪೀಪಲ್ಸ್ ಆರಾಮಾಗಿ ಕೂಡ್ಬೋದು. ಸಪೋಸ್ 2 ಪೀಪಲ್ಗೆ ನೀವು ಅಡಿಷ್ನಲ್ ಸ್ವಲ್ಪ ಸಿಡಾನ್ ಫೀಲ್ ಬೇಕಂದರೆ ನೀವು ಇದನ್ನು ಕೂಡ ಓಪನ್ ಮಾಡ್ಬೋದು.